ನಮಸ್ಕಾರ ಬಾಸ್, ವೆಲ್ಕಮ್ ಟು ಆಲ್ರೌಂಡರ್ ಕ್ಲಿಪ್ಸ್. ನಮ್ಮ ಮೇನ್ ಚಾನಲ್ ಆಲ್ರೌಂಡರ್ಸ್ ಅಲ್ಲಿರೋ ಪಾಡ್ಕಾಸ್ಟಿನ ಬೆಸ್ಟ್ ಕ್ಲಿಪ್ಸ್ನ ಈ ಚಾನಲ್ಗೆ ಹಾಕ್ತೀವಿ. ಸೊ 15ರಿಂದ 20 ನಿಮಿಷ ಅಥವಾ 8ರಿಂದ 12 ನಿಮಿಷದ ವಿಡಿಯೋಸು ಈಸಿಯಾಗಿ ಕನ್ಸ್ಯೂಮ್ ಮಾಡ್ಬೋದು. ಸೊ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ನ ಕೊಡ್ತಾನೆ ಇರಿ. ಮನೀಶ್ ಪಾಂಡೆ ಫಿಟ್ನೆಸ್ ಅಂತ ಅಂದ್ರೆ ಏನು? ಆ ಕ್ಯಾಚ್ ಹಿಡಿತಾರಲ್ಲ, ದಂಗಾಗೋಗ್ಬಿಡ್ತಾರೆ. By far one of the best fielders Karnataka has ever produced. ಗ್ರೇಟ್ ಪರ್ಸನಾಲಿಟೀಸ್ ನ ನಾವು ಕನ್ನಡದವ್ರು ಎಸ್ಪೆಷಲಿ ಹೈಪ್ ಮಾಡೋದ್ ಕಲಿಬೇಕು. ಇದೇ ನಾನು ಮನೀಶ್ ಪಾಂಡೆ ಏನಾದ್ರು ತಮಿಳ್ನಾಡಲ್ಲಿ ಇದ್ದಿದ್ರೆ ಸ್ಟ್ಯಾಚು ಕಟ್ಸ್ಬಿಟ್ಟಿರೋ. ಒಂಥರ ನೀವು ಬಿಲ್ಡಿಂಗ್ ಕಟ್ತಾ ಇರ್ತಾರೆ ದೊಡ್ಡದು, ಅದಕ್ಕೆ ಒಂಥರ ಬೆದ್ರ ಬೊಂಬೆ ಕಟ್ಟಿರ್ತಾರಲ್ಲ, ಆ ತರ ಧೋನಿ ಆಡ್ತಾರೆ ಅಂತ ಹೇಳಿ ಟೂರ್ನಮೆಂಟೇ ಮುಗಿಸ್ದಂಗಿತ್ತು. ಬಟ್ ಆಸ್ ಅ ಕೋಚ್ ನೀವು 27 crores ಕೊಟ್ಟು ಪಂತ್ ಆಟನ ಹೇಗೆ ಜಸ್ಟಿಫೈ? ಗ್ರೇಟ್ ರೆಡ್ ಬಾಲ್ ಕ್ರಿಕೆಟರ್, ಸುಮಾರಾದಂತ ವೈಟ್ ಬಾಲ್ ಕ್ರಿಕೆಟರ್. ಇಲ್ಲ, ಬುಮ್ರಾ ವಿಕೆಟ್ ಇತ್ತಿಲ್ಲ, ಅವ್ರ ಮೇಲೆ ಎಷ್ಟು ಪ್ರೆಷರ್ ಇರುತ್ತೆ. ವರ್ಲ್ಡ್ ಕ್ಲಾಸ್ ಬೌಲರ್ ನೋ ಡೌಟ್, ಬಟ್ ಅಂದ್ರೂ ಮನುಷ್ಯನೇನ. ವೆಂಕಿ ಅವರ ಹಿಂಗೆ ಇರ್ತಾರೆ. ಧೋನಿ ಅವ್ರು ಬೌಲಿಂಗ್ ಕೋಚ್ ಇದ್ರು CSK ಗೆ. ಸೊ ಹಿಂಗಿರ್ತಾರೆ ಸರ್ ಧೋನಿ, ಏನ್ ಮಾಡ್ತಾರೆ? ಯಾಕಂದ್ರೆ ನಾವು ಅವಾಗ ಕರ್ನಾಟಕ ಟೀಮ್ಸ್ ನೆಲ್ಲ ಕೋಚ್ ಮಾಡ್ತಾ ಇದ್ದೆ. ನೀವು ಒಂದು IPL ಸೀಸನ್ ಯಾವ್ದಾದ್ರು ಹೇಳಿ, ಬರೀ ಯಂಗ್ಸ್ಟರ್ಸ್ ಇಂದ ಗೆದ್ದಿರೋರು. ಒಂದೇ ಫಸ್ಟ್ IPL ಅಷ್ಟೇ. 3 ಟೈಮ್ ಚಾಂಪಿಯನ್ಸ್ KKR, ವೆಂಕಟೇಶ್ ಅಯ್ಯರ್ನ ನಮಗ್ ಬಿಟ್ಕೊಟ್ರು. ಅಜಿಂಕ್ಯ ರಹಾನೆನ ಆಕ್ಷನ್ ಅವರೇ ರಿಲೀಸ್ ಮಾಡಿ ಮತ್ತೆ ತಗೊಂಡ್ರು. IPL ವಿನ್ನಿಂಗ್ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ನ ರಿಲೀಸ್ ಮಾಡಿದ್ರು. ಆ ಲಾಟ್ ಆಫ್ ಮಿಸ್ಟೇಕ್ಸ್. ಆಕ್ಷನ್ ಡೈನಮಿಕ್ಸ್ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ, ಯಾರ ಹೆಸರು ಯಾವಾಗ ಬರುತ್ತೆ ಅಂತ ಗೊತ್ತಿರಲ್ಲ. ಸೊ ನೀವು ಯಾರಿಗೋ ಜಾಸ್ತಿ ಸ್ಪೆಂಡ್ ಮಾಡ್ಬಿಟ್ರೆ ಇನ್ನೊಬ್ರು ಬೇಕಾಗಿರೋರು ಸಿಗಲ್ಲ. ಕೆಲವು ಸಲ 260 ಏನೋ ಆಲ್ ಔಟ್ ಆಗಿದ್ರು ಮಂಗಳೂರು ಝೋನ್. ಸೊ ಈ ಹುಡುಗ ಬ್ರಿಲಿಯಂಟ್ ಆಗಿ ಆಡಿದ್ರು. ಎಷ್ಟು ರನ್ ನೋಡಿದ್ರೆ ಅಂದ್ರೆ 210 205. ಮನೀಶ್ ಪಾಂಡೆ ನಾವು 18-19 ಇಯರ್ಸ್ ಅಂತ ಅಂದಾಗ ಬರೀ 3 ಜನದ ಹೆಸರು ಹೇಳ್ತೀವಿ. ಆ 4ನೇವ್ರು ಒಂಥರ ಕಾಣ್ದಲ್ಲೇ ಇರೋ ಸಿಂಹದ ತರ ಆ ಕಡೆನೆ ಮುಖ ಮಾಡ್ಕೊಂಡು ಇದ್ಬಿಟ್ಟಿದ್ದಾರೆ. ಮನೀಶ್ ಪಾಂಡೆ ಫಿಟ್ನೆಸ್ ಅಂತ ಅಂದ್ರೆ ಏನು? ಆ ಕ್ಯಾಚ್ ಹಿಡಿತಾರಲ್ಲ, ದಂಗಾಗೋಗ್ಬಿಡ್ತಾರೆ. ಆ ಬ್ಯಾಕ್ವರ್ಡ್ ಪಾಯಿಂಟ್ ಅಲ್ಲಿ ಕ್ಯಾಚ್ ಆಫ್ ದ ಟೂರ್ನಮೆಂಟ್ ವಿತೌಟ್ ಅ ಡೌಟ್. ಆಮೇಲೆ ಹಿಡಿದ್ಮೇಲೂ ಏನ್ ಸೆಲೆಬ್ರೇಷನ್ ಇಲ್ಲ, ಏನಿಲ್ಲ, ಜಸ್ಟ್ ಅನದರ್ ಕ್ಯಾಚ್. ಇದೆಲ್ಲ ನಾನು 18 ವರ್ಷದಿಂದ ಹಿಡಿತಾ ಇದ್ದೀನಿ. ಆ 2010 ಅಲ್ಲಿ ಸರ್ ಮೈಸೂರಲ್ಲಿ ಆ ಕ್ಯಾಚ್ ಹಿಡಿತಾರಲ್ಲ, ಅಭಿಷೇಕ್ ನಾಯರ್ ಅವ್ರ ಕ್ಯಾಚ್. ಈ ತರ ಕ್ಯಾಚಸ್ ಎಲ್ಲ ಹಿಡಿದಿರೋಂಥವ್ರು ಇನ್ನೂ ನನ್ನ ವಯಸ್ಸಾಗಿಲ್ಲ, ಇಟ್ಸ್ ಜಸ್ಟ್ ಎ ನಂಬರ್ ಅನ್ನೋ ತರ ಮಾಡಿ ಹೋಗ್ತಾ ಇದ್ರು. ಆಮೇಲೆ KKR ಅವ್ರ ಮ್ಯಾನೇಜ್ಮೆಂಟ್ಗೂ ಕ್ರೆಡಿಟ್ ಕೊಡ್ಬೇಕು. ಸುನಿಲ್ ನಾರಾಯಣ್ಗೆ ಮತ್ತೆ ಮನೀಶ್ ಪಾಂಡೆಗೆ ಲೈಫ್ ಟೈಮ್ ಕಾಂಟ್ರಾಕ್ಟ್ ಕೊಟ್ಬಿಟ್ಟಿದ್ದಾರೆ ಅನ್ಸುತ್ತೆ. ನಿಮ್ಗೆ ಇಷ್ಟ ಬಂದಿದ್ದಿನ ನಿಮ್ಗೆ ಎಷ್ಟೋ ತಿರ್ಬೇಕು ಅಂತ ಅನ್ಸುತ್ತಾ ನಿಮ್ಗೆ? ಇದು ನಿಮ್ಮನೆ, ನೀವೇ ಇಲ್ಲ ನಾನು ರಿಟೈರ್ ಆಗ್ಬೇಕು ಅಂತ ಬೇಡ್ಕೊಂಡಾಗ ನಾನ್ ನಿಮ್ಮನ್ನ ಕಳಿಸ್ತೀನಿ ಅಂತ. ಆ 2 ಸ್ಪಾಟ್ಸ್ ಫಿಕ್ಸ್. ಇನ್ನು 22 ಜನ ಸ್ಕ್ವಾಡ್ ಅಲ್ಲಿ ಫಿಲ್ ಮಾಡ್ಬೇಕಷ್ಟೇ. ಇಲ್ಲ ಮನೀಶ್ ಪಾಂಡೆ ಮನೀಶ್ ಪಾಂಡೆ ಅಂತ ಅಂದಾಗ ನಂಗೆ ಜ್ಞಾಪಕ ಬರೋದೇ ಅದು. ಫಸ್ಟ್ ನೋಡಿದ್ ನೀವು ಅವ್ರನ್ನ? ಅವಾಗ 17 ವರ್ಷನೋ 16 ವರ್ಷ ಅವಂಗಿದ್ದಾಗ ನೋಡಿದ್ದು. ಇಲ್ಲ, ಅವಾಗ ನಾನು BUCC ಆಡ್ತಾ ಇದ್ದೆ. ನಮ್ ಕ್ಲಬ್ಗೂ ಆಮೇಲೆ ಸ್ವಸ್ತಿಕ್ ಯೂನಿಯನ್ಗೂ ಮ್ಯಾಚ್ ಇತ್ತು. ಸೊ ಮನೀಶ್ ಪಾಂಡೆ 11 ಅಲ್ಲಿ ಆಡ್ತಾ ಇದ್ದ. ಇಲ್ಲ ಸಾರಿ, ರಾಬಿನ್ ಉತ್ತಪ್ಪ 11 ಅಲ್ಲಿ ಆಡ್ತಾ ಇದ್ದ. ಇವನು ಸ್ಕೋರಿಂಗ್ ಏನೋ ಮಾಡ್ತಾ ಇದ್ದ. ನಾನು ಅವಾಗ ನೋಡಿದಾಗ ಚಿಕ್ಕ ಹುಡುಗ. ಅವಾಗ 150 ಮ್ಯಾಚ್ ನಾನು ಸ್ಕೋರ್ ಮಾಡಿದಾಗ ಬಂದು ವೆಲ್ ಪ್ಲೇಡ್ ಸರ್ ಅಂತ ಹೇಳಿದ್ದು ನನಗೆ ಇನ್ನೂ ಜ್ಞಾಪಕ ಇದೆ. ಅದು ತುಂಬಾ ಹಿಂದೆ ಬಿಡಿ. ಬಟ್ ಕಮಿಂಗ್ ಬ್ಯಾಕ್ ಟು ಮನೀಶ್ ಪಾಂಡೆ, ನಾನು ಫ್ಯಾನ್ ಆಗೋದೆ ಫೀಲ್ಡಿಂಗ್ದು. ಯಾವಾಗ ಅಂದರೆ ಆಲ್ಮೋಸ್ಟ್ ನೀವು ಮೈಸೂರಲ್ಲಿ ನೋಡಿದ್ದೀರಲ್ಲ, ಹಿಂಗೆ ಯಾವ ಥರ ಪೆವಿಲಿಯನ್ ನಿಮಗೆ ಮಿಡ್ ವಿಕೆಟ್ ಒಂಥರ ಆ ರೀಜನಲ್ಲಿ ಇದೆ, ಸ್ಕ್ವೇರ್ ಆಗಿ. ಸೊ ಜೋಶಿ ಬೌಲಿಂಗಲ್ಲಿ ಸ್ಟೆಪೌಟ್ ಆಗಿ ಹೊಡಿತಾನೆ. ಸ್ಟೆಪೌಟ್ ಇಲ್ಲ, ಅಲ್ಲಿಂದಾನೇ ಹೊಡಿತಾನೆ ಅಭಿಷೇಕ್ ನಾಯರು. ಇವು ಈ ಆಲ್ಮೋಸ್ಟ್ ಡೀಪ್ ಮಿಡ್ ವಿಕೆಟು ತುಂಬ ಸ್ಕ್ವೇರ್ ಆಗಿರುತ್ತೆ. ಇಲ್ಲಿಂದ ಓಡ್ತಾನೆ 25 ಯಾರ್ಡ್ ಓಡಿ ಫುಲ್ ಅಂಡ್ ಡೈವ್ ಹಾಕಿ 1 ಹ್ಯಾಂಡೆಡ್ ಕ್ಯಾಚ್ ಇಡ್ತಾನೆ. ಅದು ಈಗಲೂ ಕಣ್ಮುಂದೆ ಕಟ್ಟದಂಗಿದೆ. ನಾನು ಮೊನ್ನೆ ಆ್ಯಕ್ಚುಲಿ ಕ್ಯಾಚ್ ಹಿಡಿದಾಗ ಲೆಫ್ಟ್ ಹ್ಯಾಂಡೆಡ್ ಡೈವಿಂಗ್, ನಾನು ಗುಡ್ ಕ್ಯಾಚ್ ಮನೀಶ್ ನಾನು ಮೆಸೇಜ್ ಮಾಡಿದೆ ಅವನಿಗೆ, ಮಾಡಿಬಿಟ್ಟು ಆಲ್ ಓವರ್ ಅಗೇನ್ ತಿರ್ಗಾ ಫ್ಯಾನ್ ಆಗೋದೆ ಗುರು ನಾನು ನಿಂದು ಅಂತ. ಅದಕ್ಕೆ ಹೆಂಗೆ ಆ ಎಮೋಜಿ ಕಳಿಸಿದ. ಬಟ್ ಅಮೇಝಿಂಗ್ ಆಗಿ ಸರ್ವ್ ಮಾಡಿರೋದು ಕರ್ನಾಟಕ ಕ್ರಿಕೆಟ್ಗೆ. ನಾಟ್ ಓನ್ಲಿ ವಿತ್ ಇಸ್ ಅಂದರೆ ಬೈ ಫಾರ್ ಒನ್ ಆಫ್ ದ ಬೆಸ್ಟ್ ಫೀಲ್ಡರ್ಸ್ ಕರ್ನಾಟಕ ಹ್ಯಾಸ್ ಎವರ್ ಪ್ರೊಡ್ಯೂಸ್ಡ್ ಆ್ಯಂಡ್ ವರ್ಲ್ಡ್ ಕ್ಲಾಸ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅವ್ರು ಆಡಿದಂಥ ಇನ್ನಿಂಗ್ಸ್ ಕಣ್ಮುಂದೆ ಕಟ್ಟದಂಗಿದೆ. ಆ್ಯಸ್ ಅ ಕೋಚ್ ನಾ ಇದ್ದಾಗ ಕರ್ನಾಟಕಗೆ UP ಮೇಲೆ ಒಂದು 100 ಹೊಡಿತಾರೆ. ಅದೇ ಒಂಥರ ಸ್ವೆಟ್ಟೇ ಇಲ್ಲ ಆ ಥರ. ಆಮೇಲೆ ನನಗೆ ಕೇಳ್ಪಟ್ಟಿದ್ದೀನಿ ಒಂದ್ಸಲಿ ಮುಂಬೈನಲ್ಲೂ ಅಷ್ಟೇ, ಹಿಂದಿನ ದಿವಸ ಹುಷಾರಿರಲ್ಲ ಅವ್ರಿಗೆ, ಆಮೇಲೆ ನಿದ್ದೆ ಸರಿಗೆ ಮಾಡೋಕ್ಕಾಗಿರಲ್ಲ, ನೆಕ್ಸ್ಟ್ ಡೇ ಹೋಗ್ಬಿಟ್ಟು 100 ಹೊಡಿತಾರೆ ವಾಂಕಡೆನಲ್ಲಿ. ಆಮೇಲೆ ಅಫ್ಕೋರ್ಸ್ ಅಂದರೆ ನಾವು ಏನಕ್ಕೆ ಹಿಂಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ, ನೀವು ಹೇಳ್ದಂಗೆ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ನಾವು MS ಧೋನಿ ಅಂತ ಹೇಳ್ತೀವಿ ಅಂದರೆ ಅಷ್ಟು ವರ್ಷ ಆಡಿದ್ದಾರೆ ಅಂತ. ಈ ಹುಡುಗಾನು ಅದೇ ಕೆಲಸ ಮಾಡಿರೋದು. ಅಂದರೆ 4 ಡೇ ಕ್ರಿಕೆಟ್ ಅಂದರೆ ಅವ್ರೇನು ಕಡಿಮೆ ಇಲ್ಲ, ಸುಮಾರು ಬಿಗ್ 100s ಹೊಡಿದ್ದಾರೆ. ಒಂದ್ಸಲಿ ರಾಹುಲ್ ದ್ರಾವಿಡ್ ಇವರು ಒಟ್ಟಿಗೆ ಆಡಿದ್ದಾರೆ ಮೀರಟ್ಟಲ್ಲಿ UP ಮೇಲೆ. ರಾಹುಲ್ ದ್ರಾವಿಡ್ 100 ಹೊಡಿತಾರೆ. ರಾಹುಲ್ 67 ಇದ್ದಾಗ ಇವು ಬ್ಯಾಟಿಂಗ್ ಹೋಗ್ತಾರೆ. ರಾಹುಲ್ ಆಲ್ಮೋಸ್ಟ್ ಇನ್ನೇನು ನಿಯರಿಂಗ್ 100 ಅನ್ನೋಷ್ಟರಲ್ಲಿ ಇವು 100 ಮುಗಿಸ್ಬಿಟ್ಟಿರ್ತಾನೆ. ಆಮೇಲೆ ಮೀರಟಲ್ಲಿ ಆಡಿದಾಗ ಪ್ರವೀಣ್ ಕುಮಾರು, ಭುವನೇಶ್ವರ್ ಕುಮಾರು,
RP ಸಿಂಗು ಇವರೆಲ್ಲ ಬೌಲಿಂಗ್ ಲೈನಪ್ 171 ನೋಡಿತಾರಂತೆ. ನಂಗೆ ನಾವು ಕ್ಲಬ್ ಮ್ಯಾಚ್ ಆಡ್ತಾ ಇದ್ದಾಗ ರಾಹುಲ್ ದ್ರಾವಿಡ್ ಹೇಳ್ತಾರೆ, ನಾನು ಕೇಳ್ತಾ ಇದ್ದೆ ಹಿಂಗಾಡ್ದ ಮನೀಶು ಅಂತ. ಹೇಳ್ತಾ ಇದ್ದ ಎಲ್ಲಿದೆ ಇನ್ ಫ್ರಂಟ್ ಆಫ್ ಸ್ಕ್ವೇರ್ ಹೊಡಿತಾರೆ, ಫೀಲ್ಡರ್ ಇಲ್ಲಿ ತರಿಸಿದ್ರೆ ಆ ಕಡೆ ಹೊಡಿತಾರೆ ಫುಲ್ಲು, ಈ ತರ ಆಟ ಆಡ್ಸಾಕ್ಬಿಟ್ರು ಅಂತ ಹೇಳ್ತಾ ಇದ್ರು. ಅಂದ್ರೆ ಒಂದು ಗ್ರೇಟ್ ಪರ್ಸನ್ ಲೈಕ್ ರಾಹುಲ್ ದ್ರಾವಿಡ್ ಇವ್ರ ಇನ್ನಿಂಗ್ಸ್ ನ ಎಂಜಾಯ್ ಮಾಡೋದು, ಹೇಳೋದನ್ನ ಕೇಳೋದಕ್ಕೆ ಒಂದು ಮಜಾ. ಅಂಡ್ ಅಫ್ ಕೋರ್ಸ್ ಆ ತರ ಒಂದು ಸರ್ವ್ ಮಾಡಿದ್ದಾರೆ ಕರ್ನಾಟಕ ಕ್ರಿಕೆಟ್ಗೆ. ಅಂಡ್ IPL ಅಂತ ಬಂದಾಗ ಬರೀ ಇವ್ರು 3 ಜನದ ಹೇಳ್ತಾರೆ ಹೆಸರು. ಫಸ್ಟ್ 100 ಹೊಡೆದವರು ಈ ಹುಡುಗ, ಸೌತ್ ಆಫ್ರಿಕಾನಲ್ಲಿ IPL ಇಂಡಿಯನ್. ಅಂಡ್ ನಾವು ಇಷ್ಟು ಬಗ್ಗೆ ಮಾತಾಡ್ತೀವಿ ಅಂದ್ರೆ ಕಂಪ್ಲೀಟ್ ಡಿಸರ್ವಿಂಗ್ ಕ್ರೆಡಿಟ್ ಹೋಗ್ಬೇಕತ್ತೆ ಮನೀಶ್. ಆಮೇಲೆ ಗ್ರೇಟ್ ಪ್ಲೇಯರ್ಸ್ ಮಾತ್ರ ಅಲ್ಲ, ಗ್ರೇಟ್ ಪರ್ಸನಾಲಿಟೀಸ್ನ ನಾವು ಕನ್ನಡದವ್ರು ಎಸ್ಪೆಷಲಿ ಹೈಪ್ ಮಾಡೋದ್ ಕಲಿಬೇಕು. ನಾವ್ ಯಾಕೋ ಒಂದ್ ಸ್ವಲ್ಪ ಹೈಪ್ ಮಾಡೋದ್ರಲ್ಲಿ ಒಂಥರ ಮುಜುಗರ ಆಗುತ್ತೆ ಅಂತ ಅನ್ಸುತ್ತೆ ನಮ್ಗೇನೆ. ಅಯ್ಯೋ ನಾವ್ ಏನೋ ಜಾಸ್ತಿ ಹೇಳ್ಬಿಟ್ರೆ ನಮ್ನೆ ಓವರ್ ಅಂತ ಅನ್ಕೊಂಡ್ಬಿಡ್ತಾರ ಅಂತ ನಮ್ಮ ಒಂದು ಏನ್ ರೆಪ್ಯುಟೇಷನ್ ನ ಮೇಲಿಟ್ಕೊಂಡ್ಬಿಡ್ತೀವಿ. ಬಟ್ ನಾವ್ ಏನಂತ ಅಂದ್ರೆ, ಇದೇ ನಾನು ಮನೀಶ್ ಪಾಂಡೆ ಏನಾದ್ರು ತಮಿಳ್ನಾಡು ಇದ್ದಿದ್ರೆ ಸ್ಟ್ಯಾಚ್ಯೂ ಕಟ್ಸ್ಬಿಟ್ಟಿರೋರು. ಅಲ್ಲ, ಒಂದು 100 ಹೊಡಿತಾರಲ್ಲ ಸಿಡ್ನಿನೋ ಮೆಲ್ಬೋರ್ನ್ ಅಲ್ಲೋ, ಆ ಸೀರೀಸ್ ವಿನ್ನಿಂಗ್ 100 ಒನ್ ಡೇರ್ಸ್ ಆಸ್ಟ್ರೇಲಿಯಲ್ಲಿ ಎಷ್ಟು ಜನ ಹೊಡೆದಿದ್ದಾರೆ. ಅದಾದ್ಮೇಲೆ ತಿರ್ಗಾ ಕೂತ್ಕೊಂತಾರೆ. ಅಂದ್ರೆ ಮೇ ಬಿ ಇವರು ನನ್ಗೆ ಗೊತ್ತಿಲ್ಲ, ಇದು ಪರ್ಸನಲ್ ಒಪಿನಿಯನ್, ಮೇ ಬಿ ಮುಂಬೈನಲ್ಲೋ ಇಲ್ಲ ಬೇರೆ ಯಾವ್ದಾದ್ರು ರೀಜನ್ ಇಂದ ಬಂದಿದ್ರೆ ಸುಮಾರು ವರ್ಷ ಆಡಿರೋರ ಇಂಡಿಯನ್ ಕ್ರಿಕೆಟ್ಗೆ ನೀವು 100 ಹೊಡಿತೀರಾ, ಅದಾದ್ಮೇಲೆ 2 ಸೀರೀಸ್ ಕೂತ್ಕೊಂತೀರಾ. ವರ್ಲ್ಡ್ ಕಪ್ ಅಲ್ಲಿ ನೀವು ಸ್ಟಾರ್ಟಿಂಗ್ ಲೈನ್ ಅಪ್ ಅಂದ್ರೆ ಏನೇ ಇರ್ಬೋದು ಕಾಂಬಿನೇಷನ್ಗಳು, ಬಟ್ ನನಗೇನೋ ಅವರು ಡಿಸರ್ವಿಂಗ್ಲಿ ಚಾನ್ಸಸ್ ಸಿಕ್ಕಿಲ್ಲ ಅಂತ ಅನ್ಸುತ್ತೆ. ಅಲ್ಲ, ಆನ್ ಫೀಲ್ಡ್ ಅಲ್ಲಿ ಇದ್ರೆ ಮಿನಿಮಮ್ ಒಂದು 10 ರನ್ ಕಮ್ಮಿ ಮಾಡ್ತಾರೆ. ನೀನೇ ಇದ್ಯಲ್ಲ ಮಹಾರಾಜ ಫೈನಲ್ ಹೋದ ವರ್ಷ ಸುಚಿತ್ ಒಂದು 6 ಅಂತ ನೆನ್ಕೊಂಡ್ವಿ, ನಾವಿಬ್ರೆ ಕಾಮೆಂಟ್ರಿ ಬಾಕ್ಸ್ ಅಲ್ಲಿ ಇದ್ವಿ. ಈ ವಯಸ್ಸಲ್ಲೂ ತಡೆದ್ಬಿಟ್ಟು 6 ಸೇವ್ ಮಾಡಿ ಟೂರ್ನಮೆಂಟ್ ಗೆಲ್ಸ್ಕೊಟ್ರು ಫೈನಲ್. ರಾತ್ರಿ ಎಲ್ಲ ಮಾತಾಡಿದ್ವಿ ಅವತ್ತು ರಾತ್ರಿ ಎಲ್ಲ ಬರೀ ಆ 6 ಬಗ್ಗೆ ಯಾರೇ ಹೋದ್ರು ಅದು ಮ್ಯಾಚ್ ಗಿಂತ ಮುಂಚೆ ಸರ್ ಹೇಳಿದ್ರು, ಇವತ್ತು ಫೀಲ್ಡಿಂಗ್ ಯಾರು ಚೆನ್ನಾಗ್ ಮಾಡ್ತಾರೋ ಆ ಟೀಮ್ ಗೆಲ್ಲುತ್ತೆ ಅಂತ. ಹಂಗೆ ಆಯ್ತು. ಅಲ್ಲ, ಆಮೇಲೆ ನಾವು ಗ್ಲೆನ್ ಫಿಲಿಪ್ಸ್ ಕ್ಯಾಚ್ ನ ಸಿಕ್ಕಾಪಟ್ಟೆ ಆ ಫ್ಲೈಯಿಂಗ್ ಬರ್ಡ್ ಫ್ಲೈಯಿಂಗ್ ಇದು ಆಕ್ಚುಲಿ ನಮ್ಮಲ್ಲೇ ಇದಾರೆ. ಐ ಮೀನ್ ಕರೆಕ್ಟ್, ವೆರಿ ವೆಲ್ ಸೆಡ್. ಕನ್ನಡದವರು ಕನ್ನಡಿಗರನ್ನ ಏನೋ ಹೈಪ್ ಮಾಡೋದು ಕಲಿಬೇಕು. ಅಂಡ್ ಅದು ಇಲ್ಲಿಂದಾನೇ ಆಗ್ಲಿ. ಈ ಒಂದು ಮನೀಶ್ ಪಾಂಡೆ ಎಪಿಸೋಡ್ ಇಂದ ಐ ವಿಶ್ ಅಲ್ಲಿ ಮುಂದೆ ಮನೀಶ್ ಪಾಂಡೆ ಬಂದು ಕೂತ್ಕೊಂಡು ವಿ ವಾಂಟ್ ಟು ಇಂಟರ್ವ್ಯೂ ಹಿಮ್ ಅಂಡ್ ದೆನ್ ಟೇಕ್ ಹಿಸ್ ಥ್ರೂ. ಪ್ಲಸ್ ಬರೀ ಕ್ರಿಕೆಟ್ ಅಂತ ಮಾತ್ರ ಅಲ್ಲ, ಎಲ್ಲಾ ಫೀಲ್ಡ್ಸ್ ಅಲ್ಲೂ ಇದಾಗ್ತದೆ ಅಂತ ನನಗನ್ಸುತ್ತೆ. ಲೆಟ್ಸ್ ಕಮ್ ಬ್ಯಾಕ್ ನೈಟ್ ರೈಡರ್ಸ್ ವರ್ಡಿಕ್ಟ್. ನೈಟ್ ಇಂದ ಡೇ ಹೋಗೋ ಗ್ಯಾಪ್ ಅಲ್ಲ 2 ಗಂಟೆಗೆ ಸ್ಟಕ್ ಆಗ್ಬಿಟ್ರು. ಬೆಳಗ್ಗೆ ಸನ್ರೈಸ್ ನ ನೋಡೋಕೆ ಆಗ್ಲಿಲ್ಲ. ಹೇಳ್ದ ನಮ್ಮ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ರೈಡ್ ಮಾಡೋದಕ್ಕೆ ಇಬ್ರು ಸೈಫರ್ಟ್ ಅಲನ್ನ ಒಟ್ಟಿಗೆ ಆಡಿಸ್ಲೇ ಇಲ್ಲ. ಸೈಫರ್ಟ್ ಅಲನ್ಗೆ ಇಷ್ಟು ಬೇಜಾರಾಗಿರುತ್ತೋ ಹೌದು. ಇವಾಗ ಇದನ್ನ ಕೇಳಿದ್ರೆ ಅನ್ಸುತ್ತೆ ನೋಡಿದ್ರೆ ಹೌದಲ್ವಾ, ಇಂಗ್ಲಿಷ್ ಅಲ್ಲಿ ಡಬ್ ಮಾಡೋರು ಎಸ್ ಅಂತಾರೆ, ಹೌದಲ್ವಾ.